ವಿಜಯ ರಾಘವೇಂದ್ರ ನೆಗೆಟಿವ್ ರೋಲ್ನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತದೆ. ಈ ರೀತಿ ಸಿನಿಮಾಗಳು ನಾವು ಮಲಯಾಳಂ ಇಂಡಸ್ಟ್ರಿಲಿ ಬರ್ತಾ ಇತ್ತು. ಅಮ್ಮ ಆಮೇಲೆ ಮಗನ್ ಮಧ್ಯೆ ಇರೋ ಬಾಂಡಿಂಗು, ಆಮೇಲೆ ಅಮ್ಮನ ಕತೆ ಇದೆ ಇದ್ರೊಳಗಡೆ, ಒಂದು ಅಮ್ಮಂದೇ ಒಂದು ಸೆಪರೇಟ್ ಕತೆ ಇದೆ. ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ, ಯಾಕೆಂದ್ರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಎಕ್ಸ್ಪೀರಿಯನ್ಸ್ ಏನಂದ್ರೆ, ಒಂದು ನಾಯಿ ನನ್ನ ಮೇಲ್ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗ್ ಬರೋರ್ಗು ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು, ಹಿಂದೆನೇ ಫಾಲೋ ಮಾಡ್ಕೊಂಡು ಕೆಳಗ್ ಬಂತು. ಮಾಯಾವಿ ಒಂದು ಸಸ್ಪೆನ್ಸ್ ಜಾನರ್ ಸಿನಿಮಾ, ಪೈಸಾ ವಸೂಲ್ ಸಿನಿಮಾ ಸರ್ ಇದು. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಈ ರೀತಿ ಸಿನಿಮಾಗಳು ನಾವು ಮಲಯಾಳಂ ಇಂಡಸ್ಟ್ರಿಲಿ ಬರ್ತಾ ಇತ್ತು. ಈ ಕನ್ನಡದಲ್ಲಿ ಬರ್ತಾ ಇರೋದು ತುಂಬಾ ಸಂತೋಷ. ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ನಾವು ಆಕ್ಚುಲಿ ವಿಜಯ ರಾಘವೇಂದ್ರ ಅವ್ರನ್ನ ನೋಡಿದೀವಿ. ಇದರಲ್ಲಿ ವಿಜಯ ರಾಘವೇಂದ್ರ ನೆಗೆಟಿವ್ ರೋಲ್ನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ವೈಲೆನ್ಸ್ ಅಂತ ಅನ್ನಿಸ್ತು, ಬಟ್ ಫಾರ್ ಹಿಸ್ ಕ್ಯಾರೆಕ್ಟರ್ ಇದು ನೀಡೆಡ್ ಅಂತ ಅನ್ನಿಸ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಫಸ್ಟ್ ಹಾಫ್ ಅಲ್ಲಿ ಏನನ್ಸುತ್ತೆ, ಬೇರೆ ತರ ಕತೆ ಹೋಯ್ತೈತೆ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರ ಟ್ವಿಸ್ಟ್ ಕೊಡೋದು, ನಿಮಗೆ ರಿಲ್ಯಾಕ್ಸ್ ಮಾಡಕ್ ಬಿಡೋದೇ ಇಲ್ಲ. ಅದು ಇಲ್ಲ ಆ ರೀತಿ ಹೇಳ್ಕೊಂಡು ಹೋಗುತ್ತಿಲ್ಲ, ಈ ರೀತಿ ಇನ್ನೇನಾಗುತ್ತೋ ಅನ್ನುವಂತಹ ಅನ್ಎಕ್ಸ್ಪೆಕ್ಟೆಡ್, ಏನೇ ಗೇಜೆ ಮಾಡಕ್ಕಾಗ್ಲಿಲ್ಲ. ಅದು ಎಂಡ್ವರ್ಗೂ ಇದ್ರೆ ಮೂವಿ ಈ ತರ ಇರಬಹುದು ಅನ್ನೋದು ನಮ್ಗೆ ಒಂದು ಚೂರು ಅನ್ನಿಸ್ಲಿಲ್ಲ. ಸಮಾಜಕ್ಕೆ, ಸೊಸೈಟಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತ ಒಂದು ಮೂವಿ. ಹೇಗಿದೆ ಸಿನಿಮಾ? ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ ಹೊರಗಡೆ ಬಂದ್ಮೇಲೆ ಈ ಹಾಡು ನಿಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿಮ್ಗೇನು ಟ್ರೈಲರ್ ಈ ಹಾಡು ನೋಡಿದಾಗ ಏನನ್ನಿಸ್ತು, ಏನೋ ಫೀಲ್ ಇದೆ ಅಂತ. ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ. ಅನಿಮಲ್ ಮತ್ತು ಹ್ಯೂಮನ್ ಮಧ್ಯೆ ಅಂತ ಹೇಳಿದ್ನಲ್ಲ, ಅದು ಯಾವ ಥರ ಮುಂದುವರಿಯುತ್ತೆ. ಈಗ ಫಸ್ಟ್ ಪಾರ್ಟಲ್ಲಿ ಹೀರೋ ಸತ್ತೋಗಾದ್ಮೇಲೆ ಮತ್ತೆ ಅವ್ರ ಮಗನಾಗಿ ಬಿಡ್ತಾರೆ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಂದರೆ ಸುಮ್ಮನೆ ಈಗ ಯಾವುದೇ ಒಂದು ಜೀವಿ ಇನ್ನೊಂದು ಜೀವಿಗೆ ಅಟ್ಯಾಚ್ ಆಗಲ್ಲ. ಅದು ಏನೋ ಒಂದು, ಈಗ ಯಾರೋ ಸತ್ತೋದ್ರು, ಈಗ ನಾವು ಹೇಳ್ತೀವಿ ನಮ್ಮ ತಾತ ಸತ್ತೋದ್ರೆ ನಮ್ಮ ಹೊಟ್ಟೆಲಿ ಇರ್ತಾರೆ, ಈ ಥರ ಹೇಳ್ತೀವಿ. ಈ ಥರದ್ದೊಂದು ವಿಚಾರ ಇಟ್ಕೊಂಡೇ ಟೋಟಲ್ ಕತೆ ಹೇಳಿದಿರೋದು. ಕೇದಾರ್ನಾಥ್ ಯಾತ್ರೆಗೆ ಹೋಗಿದೆ. ಅಲ್ಲಿ ಕೇದಾರ್ನಾಥ್ ಟೆಂಪಲ್ ಇಂದ ಭೈರವನಾಥ್ ಇದೆ, ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಒಂದು ನಾಯಿ ನನ್ನ ಮೇಲ್ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗ್ ಬರೋರ್ಗು ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು, ಹಿಂದೆನೇ ಫಾಲೋ ಮಾಡ್ಕೊಂಡು ಕೆಳಗ್ ಬಂತು. ಅದು ಒಂದು ಸೈನ್ ಅನ್ನಿಸ್ತು ನನಗೆ, ಓಕೆ ಇಷ್ಟು ಕಷ್ಟಪಟ್ಟಿದೀವಿ, ಇದಕ್ಕೊಂದು ಫ್ರೂಟ್, ನೇಚರ್ ಇಸ್ ವಿತ್ ಅಸ್ ಅಂತ. ಸೊ ಇವಾಗ ಆಲ್ರೆಡಿ ಸಿನಿಮಾಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಆಗ್ಬೋದು, ಎಲ್ಲ ಕಡೆ ಬಂದಿರೋ ಡಿಮ್ಯಾಂಡ್ ಆಗ್ಬೋದು, ಅದು ಇನ್ನೂ ಒಂದು ಪಾಸಿಟಿವಿಟಿ ತುಂಬಿದೆ ಅಂತ ಹೇಳ್ಬೋದು. ಹಾಡು ನಂಗೆ ತುಂಬಾನೇ ಇಷ್ಟ ಆಗಿದೆ ಪ್ರೇಕ್ಷಕರಾಗಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು ಮತ್ತೆ ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನೇ ಅಲ್ಲ. ತುಂಬ ಇಮೋಷನ್ಸ್ ಬರ್ತವೆ ಸಿನಿಮಾ ಅಲ್ಲಿ. ಎಷ್ಟು ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ, ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಒಳ್ಳೆ ಸಿನಿಮಾ ಮಾಡಿದೀವಿ, ಕಲರ್ಫುಲ್ ಆಗಿ ಮಾಡಿದ್ವಿ, ಫನ್ ಇದೆ, ಎಮೋಷನ್ ಅದಕ್ಕೂ ಮೀರಿದೆ. ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಇದು ಪಿಕ್ಚರೈಸು ಬೇರೆ ಥರನೇ ಇರುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಆಗಿ ಈ ಒಂದು ಸಾಂಗ್ ಪ್ಲೇ ಆಗುತ್ತೆ. ಬಟ್ ಎಲ್ಲೂ ನಿಮಗೆ ಅನ್ಸಲ್ಲ, ಒಂದೊಂದು ಶಾರ್ಟು ಸ್ವಲ್ಪ ಗೂಪ್ಸ್ ಒಂದು ಥರನೇ ಅನಿಸುತ್ತೆ. ಆ ಫೀಲ್ ಸಾಂಗಲ್ಲೇ ಇದೆ. ಆ ಥರ ಯಾವುದೇ ಒಂದು ಪ್ರಾಣಿ ನಾ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟ ಬಂದ್ರೇನೆ ಕೊಡೋ ಸರ್. ನಾವೆಲ್ಲ ಬಲವಂತ ಮಾಡಿದ್ರೆ ಏನು ಸಿಗಲ್ಲ. ಅದು ರಘು ಅವ್ರಿಗೆ ಅದೃಷ್ಟ ಆಯ್ತು ಸರ್, ಇವರಿಬ್ರು ಆ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಯಾವತ್ತೂ ಶೂಟಿಂಗ್ ಅಲ್ಲಿ ತೊಂದರೆ ಕೊಟ್ಟಿಲ್ಲ ಇಬ್ರು. ರೀಟೇಕ್ ಅಂದ್ರೆ ತಗೊಂಡಿದ್ದಾರೆ ರೀಟೇಕು, ಬಟ್ ಯಾವತ್ತು ಡೇಟ್ಸ್ ನ ಇನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಇಬ್ರು. ಅವ್ರು ಕೊಟ್ಟಿರೋ ಡೇಟ್ಸ್ ಗಿನ್ನ ಒಂದು 5 ದಿವಸ ಮುಂಚೆನೆ ಮುಗಿಸ್ಬಿಟ್ಟಿದ್ದಾರೆ ಇವರು. ಸೊ ಸೆಪ್ಟೆಂಬರ್ 5th ರಿಲೀಸ್ ಆಗ್ತಾ ಇದೆ ಮೂವಿ. ಟೀಸರ್ ಕೂಡ ಚೆನ್ನಾಗಿದೆ, ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ.
ಸಿನಿಮಾ ರಿಲೀಸಿಗೆ ಅದ್ದೂರಿ ರಿಲೀಸ್ಗೆ ರೆಡಿ ಆಗಿದೆ ಇಡೀ ತಂಡ. ಇದೇ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಡೇಟ್. ಅದನ್ನ ಮತ್ತೆ ಮತ್ತೆ ನಾವು ರಿಜಿಸ್ಟರ್ ಮಾಡಿಸ್ತಾ ಇದ್ದೀವಿ. ಅಮ್ಮ ಆಮೇಲೆ ಮಗನ್ ಮಧ್ಯ ಇರೋ ಬಾಂಡಿಂಗು, ಆಮೇಲೆ ಅಮ್ಮನ ಕತೆ ಇದೆ ಇದ್ರೊಳಗಡೆ, ಅಮ್ಮಂದೇ ಒಂದು ಸೆಪರೇಟ್ ಕತೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂಡ್ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಆಗ್ತಾ ಇರೋ ಸಕ್ಸಸ್ ನೋಡಿದ್ರೆ ನಮ್ಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದಷ್ಟು ಹೆಚ್ಚಾಗ್ತಾ ಇದೆ. ಇವಾಗ ನಮ್ಮ ಅಪ್ಪ ಕಾರಲ್ಲಿ ಬರುವಾಗ ಈ ಹಾಡ್ ಹಾಕಿದ್ರು. ಅವಾಗ ನಾನು ಹಂಗೆ ನಮ್ಮ ಅಮ್ಮ ಮೇಲೆ ಹಂಗೆ ಮಲ್ಕೊಂಡೆ. ಅಷ್ಟ್ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಹಾಡು. ಸರ್ ಚೆನ್ನಾಗಿ ಟ್ರೈ ಮಾಡಿದಿರ ಸರ್. ಈ ಸಾಂಗು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟೈಟಲ್ ಸಾಂಗು. ನಾವೇನ್ ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದೀವಿ ಅದ್ರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು. ಸೊ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಗೆಲ್ಲರ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬಾ ನಂಬಿಕೆ ಇಟ್ಕೊಂಡಿದೀವಿ. ತುಂಬಾ ಒಥೆಂಟಿಕ್, ತುಂಬಾ ಯುನೀಕ್ ಆಗಿರೋ ಸಿನಿಮಾ ಮಾಡಿದೀವಿ ಅಂತ ನಂಬಿಕೆ ಇದೆ. ಮತ್ತೆ ಆಡಿಯನ್ಸ್ ಕೂಡ ಇದನ್ನ ಖಂಡಿತ ಇಷ್ಟಪಡ್ತಾರೆ ಅಂತಾನೂ ನಂಬಿಕೆ ಇದೆ. ಸೆಪ್ಟೆಂಬರ್ 12ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಅಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ ಇನ್ನೇನ್ ಹೇಳಿ, ನಾನು ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ. ಯಾಕೆಂದ್ರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಕನ್ನಡ ಸಿನಿಮಾ ಒಂದು ತುಂಬಾನೇ ನಾನು ಹೇಳಿದ ವಿಭಿನ್ನವಾದ ಕತೆ, ಅದನ್ನ ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನ ಕನ್ವೆ ಮಾಡಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಮತ್ ಸಿನಿಮಾ ತುಂಬಾ ಚೆನ್ನಾಗಿದೆ. ನಾವು ನೋಡಿರುವ ಎಲ್ಲಾ ಸಿನಿಮಾಕ್ಕಿಂತ ಇದೊಂದು ಅದ್ಭುತವಾಗಿ ಇದನ್ನ ಕಲರಿಂಗ್ ಎಲ್ಲ ಯುರೋಪಲ್ಲಿ ಮಾಡಿಸಿದ್ದಾರೆ ಅನ್ಸುತ್ತೆ. ಇವರೆಲ್ಲ ಸಿನಿಮಾ ಹೊಚ್ಚಿಂದಾನೆ ಒಟ್ಟಿಗೆ ಸೇರಿದ್ದಾರೆ. ಅದಕ್ಕಾಗಿ ಸಿನಿಮಾಕ್ಕಾಗಿ ಹಗಲು ರಾತ್ರಿ ನಿದ್ದೆಯನ್ನ ಬೆಟ್ ಮಾಡಿದ್ದಾರೆ. ಶುಭವಾಗಲಿ. ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸಾಕಷ್ಟು 3 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದೀವಿ. ಕನ್ನಡ ಸಾಂಗ್ ಅಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡಿಸಿದ್ವಿ. ನಮ್ಮ ಸೋನು ನಿಗಮ್ ಅವ್ರದ್ದು ಸಾಂಗ್ ಹಾಡಿಸಿದ್ವಿ. ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ. ಬ್ಯಾನ್ ಅಂತ ನಾವು ಯಾವತ್ತೂ ಹೇಳಿಲ್ಲ ಸರ್, ಅಸಹಕಾರ ಅಂತ ಹೇಳ್ಕೊಂಡಿದ್ವಿ. ಅದನ್ನ ಅವರು ಇಮಿಡಿಯೇಟ್ ಆಗಿ ಸ್ಪಂದಿಸಿ ಪಬ್ಲಿಕ್ ಆಗಿ ಸಾರಿ ಹೇಳಿದ್ದಾರೆ ಸರ್. ಅವರು ಪಬ್ಲಿಕ್ ಆಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ. ತನ್ನ ಪಾಡಿಗೆ ತಾನು ಜೀವನವನ್ನ ನಿರ್ವಹಿಸ್ತಾ ಇದ್ದಂತ ಹುಡುಗನ ಜೀವನದಲ್ಲಿ ಆಗುವಂತ ಘಟನೆಗಳು ಅವನನ್ನ ಏನೆಲ್ಲ ಟ್ರಾನ್ಸ್ಫಾರ್ಮೇಶನ್ಗೆ ಕರೆದೊಯ್ಯುತ್ತೆ ಅನ್ನೋದನ್ನ ನೀವೀಗ ನೋಡಿದೀರಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಚಿತ್ರತಂಡವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಪೈಸಾ ವಸೂಲ್ ಸಿನಿಮಾ ಸರ್ ಇದು. ಎಲ್ಲೂ ಒಂದು ಚೂರು ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡೋರ್ಗೆ ಎಲ್ಲೂ ಬೋರ್ ಅನ್ಸಲ್ಲ ನಮ್ ಸಿನಿಮಾ. ಸರ್ ಅದು ಸಸ್ಪೆನ್ಸ್ ಇದೆ ಸರ್. ಆಕ್ಚುಲಿ ಸಿನಿಮಾದಲ್ಲಿ ಎಲ್ಲಾ ತರ ಟ್ರೈ ಮಾಡಿದೀವಿ ಸರ್. ಅಂದ್ರೆ ಈಗ ಕೆಲವ್ರಿಗೆ ಅವ್ರವ್ರ ಇಷ್ಟ ಆಗುತ್ತೆ, ಕೆಲವ್ರು ಕ್ರೈಮ್ ಇಷ್ಟ ಆಗುತ್ತೆ, ಕೆಲವ್ರು ಲವ್ ಇಷ್ಟ ಆಗುತ್ತೆ. ಈ ತರ ಇಲ್ಲ ಅನ್ನಂಗಿಲ್ಲ ನಮ್ ಸಿನಿಮಾದಲ್ಲಿ. ನೀವು ಟ್ರೈಲರ್ ನೋಡಿರ್ಬೇಕು. ನಾವೆಲ್ಲಾ ತರನು ಆಕ್ಷನ್ ಇಂದ ಹಿಡ್ದು, ಕ್ರೈಮ್ ಇಂದ ಹಿಡ್ದು, ಆಮೇಲೆ ಸಸ್ಪೆನ್ಸ್ ಇಂದ ಹಿಡ್ದು, ನಮ್ಮ ಹೀರೋ ಎಲ್ಲಾ ತರನು ಹೀರೋಸಮ್ ಇಂದ ಹಿಡ್ದು ಲವ್ ಗಿವ್ ಎಲ್ಲಾನು ಟ್ರೈ ಮಾಡಿದೀವಿ ಸರ್. ಒಂದು ಕೊನೆಗೆ ಮೂವಿ ಚೆನ್ನಾಗಿ ಬಂದಿದೆ ಸರ್. ಇದೊಂದು ಮೆಸೇಜ್ ಆನ್ಲೈನ್ ಅಲ್ಲಿ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಇದಾಗಿರ್ತಾರ, ಅದಕ್ಕೊಂದು ಮೆಸೇಜ್ ಕೊಟ್ಟಿದ್ವಿ ಅಷ್ಟೇ. ಇದರಲ್ಲಿ ಮಾಯಾವಿ ಒಂದು ಸಸ್ಪೆನ್ಸ್ ಜಾನರ್ ಸಿನಿಮಾ. ನಂದು 2 ತರ ಶೇಡ್ ಬರುತ್ತೆ ಫಿಲಮ್ ಅಲ್ಲಿ. ಇನ್ನು ಹೇಳ್ಬೇಕಂದ್ರೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ಸೊ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸಬಹುದು. ಆ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದೀವಿ ಮೂವಿನ. ಮಾಯಾವಿಯ ಹೊಸ ತಂಡ ಇದು. ಸಿನಿಮಾ ಬಗ್ಗೆ ಬಹಳ ಒಲವಿಂದ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದ್ರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಟಿವಿಲೆಲ್ಲ ಟಿವಿ ನೋಡಿದ್ದ, ನಾವು ನೋಡಿಲ್ಲ. ಗೋಡೆನಲ್ಲಿ ಬಾತ್ರೂಮ್ ಅಲ್ಲಿ ಎಲ್ಲೆಲ್ಲೋ ಇಟ್ಟು 12 ಕೋಟಿ 13 ಕೋಟಿ 10 ಕೆಜಿ 20 ಕೆಜಿ ಚಿನ್ನಗಳು. ಸೊ ಆತರ ಅದೇ ಊರವ್ರು ಮಾಡಿರೋದ್ರಿಂದ ಸಿನಿಮಾಗೂ ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದ್ರು ಅಂತ ಭಾವಿಸ್ತೇನೆ. ಮಹೇಶ್ವರಪ್ಪ ಅವರಿಗೆ ಸಂತೋಷನ ಅಂತ ಕೇಳಿದ್ರಿ. ನಿರ್ಮಾಪಕರು ಸಂತೋಷ ಆಗೋದು ಯಾವಾಗ್ಲೂ ಪಿಕ್ಚರ್ ರಿಲೀಸ್ ಆಗಿ 1 ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ವರ್ ಇದೇ ತರ ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಒಂದ್ ಮೇಕಿಂಗ್ ಮತ್ತೆ ಒಂದ್ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಕ್ಯೂರಿಯಾಸಿಟಿ ಇದೆ. ಕರ್ನಾಟಕದಲ್ಲಿ ಮತ್ತೆ ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ. ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು, ಹೇಗೆ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಹೇಗೆ ಬದುಕನ್ನ
ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜ್ ಅನ್ನ ಇಡೀ ಟೀಮ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಡೈರೆಕ್ಟರ್ ಯಶಸ್ವಿಯಾಗಿದ್ದಾರೆ ಅಂತ ನನ್ನ ಭಾವನೆ. ಮಾಯಾವಿ ಚಿತ್ರದಲ್ಲಿ ಹೀರೋಯಿನ್ ಅಣ್ಣನ ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ ಸಿನಿಮಾ ಆದಷ್ಟು ಬೇಗ ಬರ್ತಾ ಇದೆ. ಮಾಯಾವಿ ಸಿನಿಮಾ ನೋಡಿ ಅರಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಸೆಪ್ಟೆಂಬರ್ 16th ಒಳಗಡೆ ಎಲ್ಲ ವಿಷುವಲ್ ಎಫೆಕ್ಟ್ಸ್ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಮತ್ತು ಟೆಕ್ನಿಕಲ್ ಚಾಲೆಂಜಸ್ ಮತ್ತು ಕ್ರಿಯೇಟಿವ್ ರಿವಿಷನ್ಸ್ಗೋಸ್ಕರ ಇನ್ನೊಂದು 30 days ಬಫರ್ ಇಟ್ಕೊಂಡು ಅಕ್ಟೋಬರ್ 16th ಒಳಗಡೆ ಎಲ್ಲ ಕಂಪ್ಲೀಟ್ ಫಿನಿಶ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಹಾಗಾಗಿ ನಾನು ಪರ್ಸ್ನಲಿ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದ್ರಿಂದ, ಎಸ್ಪೆಷಲಿ ನಮ್ಮ ಶಿವಣ್ಣ ಫ್ಯಾನ್ಸ್ಗಳಲ್ಲಿ, ಉಪ್ಪಿ ಸರ್, ರಾಜ್ವಿ ಶೆಟ್ಟಿ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮಲ್ಲಿ ಕ್ಷಮೆ ಇರಲಿ. CG ವರ್ಕಿಂದ ಸ್ವಲ್ಪ ಟೈಮ್ ಲೈನ್ ಡಿಲೇ ಆಗಿದೆ. ಈ ಡಿಲೇ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಎಲ್ಲರಿಗೂ ಅನ್ನೋ ಇಂಟೆನ್ಷನಿಂದ ಆಗಿದೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲ ಕಡೆನೂ ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ಗಳು ಬರ್ತಾನೆ. ಜನಗಳ ಸಿನಿಮಾ ನೋಡಿ ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ, ನಾವೇನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಶನ್ ಏನಿತ್ತು ಅದು ಜನಕ್ಕೆ ತಲುಪಿದೆ. ಅದು ಸ್ಪ್ರೆಡ್ ಆಗ್ತಾ ಇದೆ, ನಿಧಾನಕ್ಕೆ ಗತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸ್ಪ್ರೆಡ್ ಆಗ್ತಾ ಇದೆ. ಎಸ್.